ಪಂಚಾಯತ್ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ರೆಸಲ್ಯೂಷನ್ನು ನ್ಯಾಷನಲ್ ಫ್ಲಾಗ್ ಮಾಡಿದ್ರು. ನ್ಯಾಷನಲ್ ಫ್ಲಾಗ್ ಹಾಕ್ಲಿಕ್ಕೆ ತೊಂದರೆ ಇಲ್ಲ. ರೆಸಲ್ಯೂಷನ್ನು ನ್ಯಾಷನಲ್ ಫ್ಲಾಗ್ ಹಾಕ್ಲಿಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಪರ್ಮಿಷನ್ನು ಅದು ಕೇಳಿದ್ದಾರೆ. ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಅವರು ರೆಸಲ್ಯೂಷನಲ್ಲಿ ಹನುಮಾನ್ ಧ್ವಜ ಅನ್ನೋದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಗಲಾಟೆ ಆದಮೇಲೆ ನಿರ್ಣಯ ಮಾಡ್ತಾರೆ. ಆಮೇಲೆ ಪಂಚಾಯತಿನಲ್ಲಿ ನಿರ್ಣಯ ಮಾಡಿದರೆ ಅಥವಾ ಪಿ ಡಿ ಒ ಅವಕಾಶ ಕೊಟ್ಟಿದ್ದರೆ ಅದು ತಪ್ಪಿದ್ರೂ ಮಾಡಬೇಕು ಅಂತಿಲ್ಲ. ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅವಾಗ ಯಾರು ಪಿ ಡಿ ಒ ಇದ್ರೆ ಆಗುತ್ತೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ ಒತ್ತಡಕ್ಕೆ ನಾನು ಡಿ ಸಿಗೆ ಒಂದೇನೋ ಹೇಳ್ಬಿಟ್ರೆ ಡಿ ಸಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ. ನಾನು ಮಂತ್ರಿ ಇದ್ದೀನಪ್ಪ, ನಾನು ಡಿಸ್ಟಿಕ್ ಮಂತ್ರಿ ಇದ್ದೀನಿ ಅಂದ್ಬಿಟ್ಟು ಡಿ ಸಿಗೆ ಹಿಂಗೇ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ ಡಿ ಸಿ ತಪ್ಪು. ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ತಗೋತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸೆಕ್ರೆಟ್ರಿ ಮಾಡಬೇಕು. ಸೆಕ್ರೆಟ್ರಿ ನಮಗೆ ಕ್ಯಾಬಿನೆಟ್ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳೋವಂಥ ಮಟ್ಟಕ್ಕೆ ಇರಬೇಕು. ಅದಕ್ಕೋಸ್ಕರ ಸೊ ಅಲ್ಲಿ ಅವ್ರು ರೆಜುಲೇಷನ್ ಮಾಡಿದ್ರು, ತಪ್ಪಾಗಿ ಮಾಡಿದ್ರು ಅದನ್ನು ಮಾಡಬೇಕು ಅಂತಲ್ಲ. ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ. ಕೆರಗೋಡು ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ವಿನಂತಿ ಮಾಡ್ಕೊತೀನಿ ತಮ್ಮ ಮೂಲಕನೇ ಅವ್ರನ್ನ ನಾನು ಕರೆಸು ಅವರೇ ಬಂದರೂ ನನ್ನ ಜೊತೆ ಮಾತಾಡಿ ಅವ್ರಿಗೆ ಏನಿದೆ ಸಮಸ್ಯೆ ಬಗೆಹರಿಸ್ತಾರೆ. ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ರೆಸಲ್ಯೂಷನ್ನು ನ್ಯಾಷನಲ್ ಫ್ಲಾಗ್ ಮಾಡಿದ್ರು. ನ್ಯಾಷನಲ್ ಫ್ಲಾಗ್ ಹಾಕ್ಲಿಕ್ಕೆ ತೊಂದರೆ ಇಲ್ಲ. ರೆಸಲ್ಯೂಷನ್ನು ನ್ಯಾಷನಲ್ ಫ್ಲಾಗ್ ಹಾಕ್ಲಿಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಪರ್ಮಿಷನ್ನು ಅದು ಕೇಳಿದ್ದಾರೆ. ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಅವರು ರೆಸಲ್ಯೂಷನಲ್ಲಿ ಹನುಮಾನ್ ಧ್ವಜ ಅನ್ನೋದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಗಲಾಟೆ ಆದಮೇಲೆ ನಿರ್ಣಯ ಮಾಡ್ತಾರೆ. ಆಮೇಲೆ ಪಂಚಾಯತಿನಲ್ಲಿ ನಿರ್ಣಯ ಮಾಡಿದರೆ ಅಥವಾ ಪಿ ಡಿ ಒ ಅವಕಾಶ ಕೊಟ್ಟಿದ್ದರೆ ಅದು ತಪ್ಪಿದ್ರೂ ಮಾಡಬೇಕು ಅಂತಿಲ್ಲ. ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅವಾಗ ಯಾರು ಪಿ ಡಿ ಒ ಇದ್ರೆ ಆಗುತ್ತೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ ಒತ್ತಡಕ್ಕೆ ನಾನು ಡಿ ಸಿಗೆ ಒಂದೇನೋ ಹೇಳ್ಬಿಟ್ರೆ ಡಿ ಸಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ. ನಾನು ಮಂತ್ರಿ ಇದ್ದೀನಪ್ಪ, ನಾನು ಡಿಸ್ಟಿಕ್ ಮಂತ್ರಿ ಇದ್ದೀನಿ ಅಂದ್ಬಿಟ್ಟು ಡಿ ಸಿಗೆ ಹಿಂಗೇ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ ಡಿ ಸಿ ತಪ್ಪು. ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ತಗೋತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸೆಕ್ರೆಟ್ರಿ ಮಾಡಬೇಕು. ಸೆಕ್ರೆಟ್ರಿ ನಮಗೆ ಕ್ಯಾಬಿನೆಟ್ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳೋವಂಥ ಮಟ್ಟಕ್ಕೆ ಇರಬೇಕು. ಅದಕ್ಕೋಸ್ಕರ ಸೊ ಅಲ್ಲಿ ಅವ್ರು ರೆಜುಲೇಷನ್ ಮಾಡಿದ್ರು, ತಪ್ಪಾಗಿ ಮಾಡಿದ್ರು ಅದನ್ನು ಮಾಡಬೇಕು ಅಂತಲ್ಲ. ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ. ಕೆರಗೋಡು ಯುವಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ತಮ್ಮ ಮೂಲಕನೇ ಅವ್ರನ್ನ ನಾನು ಕರೆಸು ಅವರೇ ಬಂದರೂ ನನ್ನ ಜೊತೆ ಮಾತಾಡಿ ಅವ್ರಿಗೆ ಏನಿದೆ ಸಮಸ್ಯೆ ಬಗೆಹರಿಸ್ತಾರೆ.